ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ರೊಟೀನ್ ಒಂದೇ ಥರ ಇರಬೇಕು, ಚೇಂಜ್ ಆಗಬಾರ್ದು. ಯಾವಾಗಲೂ ರೊಟೀನ್ ಚೇಂಜ್ ಆಯಿತು ಅಂದರೆ ವೆಯ್ಟಲ್ಲಿ ವೇರಿಯೇಷನ್ ಖಂಡಿತ ಆಗೇ ಆಗುತ್ತಪ್ಪ. ಎಕ್ಸಾಂಪಲ್ 1 or 2 days ನೀವು ವಾಟರ್ ಇಂಟೇಕ್ ಕರೆಕ್ಟಾಗಿ ಮಾಡಿಲ್ಲ ಅಂದರೂ ವೆಯ್ಟ್ ವೇರಿಯೇಷನ್ ಆಗುತ್ತೆ, ನಿದ್ದೆ ಕರೆಕ್ಟಾಗಿ ಮಾಡಿಲ್ಲ ಅಂದರೂ ವೆಯ್ಟ್ ವೇರಿಯೇಷನ್ ಆಗುತ್ತೆ. ಹಾಗೆ ತುಂಬ ಜನ ಏನು ತಪ್ಪು ಮಾಡ್ತಾರೆ ಗೊತ್ತಾ, ವೆಯ್ಟ್ ಚೆಕ್ ಮಾಡೋದು, ಊಟ ಆದಮೇಲೆ ವೆಯ್ಟ್ ಚೆಕ್ ಮಾಡೋದು, ಸ್ವಲ್ಪ ನೀರು ಕುಡಿದ್ಮೇಲೆ ಚೆಕ್ ಮಾಡೋದು, ಇಲ್ಲ ಸಂಜೆ ಟೈಮು ಖಾಲಿ ಹೊಟ್ಟೆ ಇದೆ ಏನು ತಿಂದಿಲ್ಲ ಮಧ್ಯಾಹ್ನ ತಿಂದಿರೋದಲ್ವಾ ಅಂತ ಚೆಕ್ ಮಾಡ್ತಾರೆ, ನೈಟ್ ಮಲಗೋಕೆ ಮುಂಚೆ ಚೆಕ್ ಮಾಡ್ತಾರೆ. ಬಟ್ ಕರೆಕ್ಟ್ ಟೈಮಲ್ಲಿ ಯಾರೂ ಚೆಕ್ ಮಾಡೋದೇ ಇಲ್ಲ. ಸೊ ನನ್ನ ದಿನ ಅಂತೂ ಶುರು ಆಯ್ತಪ್ಪ. ಬೆಳಗ್ಗೆ ಅಂತೂ ನಾನಿದ್ದು ವೆಯ್ಟ್ ಚೆಕ್ ಮಾಡೋಕ್ಕೆ ಹೋಗೋದೇ ಇಲ್ಲ, ಬೋರಿಂಗ್. ಡೈಲಿ ಯಾರು ವೆಯ್ಟ್ ಚೆಕ್ ಮಾಡ್ತಾರೆ? 10 days ಒಂದು ಚೆಕ್ ಮಾಡಿಕೊಂಡ್ರೆ ಸಾಕು ಅನಿಸ್ಬಿಡುತ್ತೆ. ಸೊ ನಾನು ಪಪ್ಪಾಯ ಸ್ಮೂದಿ ತೊಗೊಂಡೆ, ನವೀನ್ಗೆ ಬಾಂದುಗೆ ಪಲಾವ್ ಮಾಡಿಕೊಟ್ಟೆ. ಏನಾಗ್ತಾ ಡಿವಿತ್ ಈಗ ಅವಳಿಗೆ? ಪೆಟ್ರೋಲ್ ಆಗ್ತಾ? ಎಷ್ಟಾಗ್ತಾ? ಹಲೋ, ಪೆಟ್ರೋಲ್ ನೀನೇ ಹಾಕ್ಬಿಟ್ಟು ನೀನೇನು ದುಡ್ಡು ಕೊಡ್ತಾ ಇದೀಯಾ? ಅಣ್ಣ ತಂಗಿ ಇಬ್ಬರೂ ಸೈಕಲಿಗೆ ಪೆಟ್ರೋಲ್ ಹಾಕ್ತಾ ಇದ್ದಾರಪ್ಪ. ನನಗಂತೂ ಗೊತ್ತಿಲ್ಲ ಎಲ್ಲಿ ಸೈಕಲಿಗೆ ಪೆಟ್ರೋಲ್ ಹಾಕೋದು. ನಮ್ಮ ಮಕ್ಕಳಂತೂ ಪೆಟ್ರೋಲ್ ಹಾಕ್ತಾ ಇದ್ದಾರೆ. ಮಧ್ಯಾಹ್ನ ಊಟಕ್ಕೆ ಪಾಸ್ತಾ ಮಾಡ್ಕೊಂಡಿದ್ದೆ, ವೈಟ್ ಸಾಸ್ ಪಾಸ್ತಾ. ನಾನು ಚೀಸ್ ಕೂಡ ಆ್ಯಡ್ ಮಾಡಿದ್ದೀನಿ, ಮಿಲ್ಕ್ ಆ್ಯಡ್ ಮಾಡಿದ್ದೀನಿ. ಯಮ್ಮಿ ಆಗಿತ್ತು. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಾ ಫೇಸ್ ಗ್ಲೋ ಬಂದಿದೆ, ಏನು ಹಚ್ತೀರಾ ಅಂತ. ನಾವು ಹಚ್ಚೋ ಕ್ರೀಮಿಗಿನ ಹೆಚ್ಚಾಗಿ ನಾವೇನು ಫುಡ್ ಇಂಟೇಕ್ ಮಾಡ್ತೀವಿ ಅದೇ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಸ್ಕಿನ್ನಿಗೆ. ವಾಟರ್ ಇರ್ಬೋದು, ಫುಡ್ಗಳಿರ್ಬೋದು, ಮೈಕ್ರೋನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್, ಇದೇ ಮೋರ್ ಇಂಪಾರ್ಟೆಂಟ್ ನಮ್ಮ ಹೆಲ್ತ್ ಪ್ಲಸ್ ಸ್ಕಿನ್ನಿಗೆ. ಹಬ್ಬ ಅಡುಗೆ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ನಂಗೆ ಸಾಕಾಯಿತು. ಬೆಳಗ್ಗೆಯಿಂದ ಕ್ಲೀನ್ ಮಾಡಿರಲಿಲ್ಲ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ. ಸೊ ಕ್ಲೀನ್ ಮಾಡಿ ನಂತರ ಸಂಜೆ ಟೀ ಟೈಮ್ ಆಗಿತ್ತು, ಬಟ್ ನಾನು ಟೀ ತೊಗೊಳ್ಳಿಲ್ಲ. ಬೇಜಾರಾಗಿತ್ತು, ಸ್ವಲ್ಪ ಟೀ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ಶುಗರ್ ಯೂಸ್ ಮಾಡ್ತೀರಾ, ಬೆಲ್ಲ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇರ್ತೀರಾ. ನಾನು ಪ್ಲಾಮ್ ಬೆಲ್ಲ ಯೂಸ್ ಮಾಡ್ತೀನಿ. ಜೊತೆಗೆ 2 ಬಿಸ್ಕೆಟ್ ತೊಗೊಂಡಿದ್ದೀನಿ ಇವತ್ತು. ಆ್ಯಕ್ಚುಲಿ ನಿನ್ನೆ ಗುಂಡಣ್ಣ ಬೇಕ್ರಿಯಿಂದ ಬಂದು ತಂದಿದ್ದೆ, ತಗೊಳ್ಳೋಣ ಅಂತ ಇಷ್ಟಪಟ್ಟು. ಬಟ್ ನನಗೆ ಗೊತ್ತಿಲ್ಲ, ನನಗೆ ನನ್ನ ಮಗಳು ಅವ್ರ ತಾತನ ಜೊತೆ ಅಜ್ಜಿ ಜೊತೆ ಖಾಲಿ ಮಾಡಿಬಿಟ್ಟಿದ್ದಾಳೆ. ಸೊ ಕಾಫಿ ಆದಮೇಲೆ ಸ್ವಲ್ಪ ಹೊತ್ತು ವರ್ಕೌಟ್ ಮಾಡ್ತಾ ಇದ್ದೀನಿ. ಸ್ಲೋಲಿ ಮಾಡಬೇಕಾಗಲೂ ಹರಿ ಇರಬಾರ್ದು. ಆ್ಯಂಡ್ ನಾವು ಏನು ವರ್ಕೌಟ್ ಮಾಡ್ತಾಯಿದ್ದೀವಿ ಅದು ಎಫೆಕ್ಟ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಬೇಕು, ಗೊತ್ತಾಗುತ್ತೆ ನಮಗೆ ಫೀಲು. ಮಧ್ಯಾಹ್ನ ಪಾಸ್ತಾ ಜಾಸ್ತಿ ತಿಂದ್ಬಿಟ್ಟಿದೆ, ಅದಕ್ಕೆ ಇವಾಗ ನಾನು ರಾಗಿ ಗಂಜಿ ಮಾಡ್ಕೊಳ್ತಾ ಇದ್ದೀನಿ. ಬಟ್ ರಾಗಿ ಗಂಜಿ ಮಾತ್ರ ತೊಗೊಳ್ಳಲ್ಲ, ಅದಕ್ಕೆ ಮೊಳಕೆ ಕಟ್ಟಿದ ಕಾಳು ಕೂಡ ಆ್ಯಡ್ ಮಾಡ್ಕೊಳ್ತೀನಿ, ಜೊತೆಗೆ ಆನಿಯನ್ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಯಾವಾಗಾದರೂ ಊಟ ಜಾಸ್ತಿ ಆಯಿತು, ಹೊಟ್ಟೆ ಉಬ್ಬಿಸ್ದಂಗೆ ಆಗಿರುತ್ತೆ, ಏನು ತಿನ್ನೋಕ್ಕಾಗಲ್ಲ, ಮನಸ್ಸಿಲ್ಲ ಅಂದಾಗ 1 ಲೋಟ ರಾಗಿ ಗಂಜಿ ತೊಗೊಳ್ಳಿ, ಅಂಬ್ಲಿನ, ಎಲ್ಲ ಸರಿಯಾಗುತ್ತೆ. ಆ್ಯಂಡ್ ಕಾನ್ಸ್ಟಿಪೇಷನ್ ಆದಾಗ ಇನ್ನೊಂದು ದಿನ ರಾತ್ರಿ 1 ಲೋಟ ರಾಗಿ ಅಂಬ್ಲಿ ತೊಗೊಂಡು ಅಂದರೆ ನಾರ್ಮಲಾಗಿ ಮಾರ್ನಿಂಗ್ ನಿಮಗೆ ಕ್ಲಿಯರ್ ಆಗುತ್ತೆ ಹೊಟ್ಟೆ. ಆಲ್ವೇಸ್ ನನಗೆ ರಾಗಿ ಅಂಬ್ಲಿ ಇಷ್ಟ. ನಾನು ಸ್ವಲ್ಪ ಹಿಟ್ಟಿಗೆ ಮೊಸರು ಹಾಕಿ ಚೆನ್ನಾಗಿ ಅದನ್ನು ನೀರು ಥರ ಮಾಡಿಕೊಂಡು ಕುದಿಯೋ ನೀರಿಗೆ ಹಾಕಿ ನಾನು ಯಾವಾಗಲೂ ಗಂಜಿ ಮಾಡ್ಕೊಳ್ಳೋದು. ಅದು ಅಲ್ಲದೆ ಗಟ್ಟಿ ಮೊಸರು ಇತ್ತಲ್ಲ, ಸಕ್ಕತ್ತಾಗಿತ್ತು, ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಒಂದು ಕಡೆ ಹಾಲು ಉಕ್ಕಕ್ಕಿಟ್ಟಿದ್ದೀನಿ. ಅದು ಉಕ್ತು ಅಂದರೆ ಜಾಸ್ತಿ ಕೆಲಸ ಆಗೋಗ್ಬಿಡುತ್ತೆ, ಅದಕ್ಕೆ ಅಡುಗೆ ಮಾಡಬೇಕಾದ್ರೆ ನಾನು ಹಾಲು ಇಟ್ಕೊಂಡ್ಬಿಡ್ತೀನಿ. ಇಲ್ಲ ಅಂದರೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಬೇಕಾಗುತ್ತೆ. ಹಾಗಾಗಿ ತುಂಬ ಜನ ನಾನು ಕೆಲಸ ಮಾಡೋದನ್ನು ವೀಡಿಯೋ ಮಾಡಿ ಮನೆ ಕೆಲಸ ಮಾಡೋದನ್ನು ಅಂತ, ದಯವಿಟ್ಟು ನಾನು ಹಾಗಲ್ಲ. ಯಾಕೆ ಅಂತಂದರೆ ಏನು ಯೂಟ್ಯೂಬಲ್ಲಿ ಒಬ್ರಿಗೆ ಎಲ್ಪ್ ಆಗುತ್ತೆ ಅನ್ನಷ್ಟು ವಿಡಿಯೋ ಹಾಕ್ತೀನಿ. ಅದು ಬಿಟ್ಟು ತೀರಾ ಪರ್ಸ್ನಲ್ಲಾಗಿ ನನಗೆ ಹಾಕೋಕ್ಕೆ ಇಷ್ಟ ಇಲ್ಲ. ನಾನು ಕೆಲಸ ಮಾಡೋದಾಗಲಿ ಲೈಕ್ ಈ ಥರ ನನಗೆ ಹಾಕೋಕ್ಕೆ ಇಷ್ಟ ಆಗೋಲ್ಲ. ಮೊರೋವರ್ ನಾನು ಕೆಲಸ ಮಾಡಬೇಕಾದ್ರೆ ಕ್ಲೈಂಟ್ಸ್ ಕಾಲ್ಸ್ ಇರುತ್ತೆ, ಅವ್ರ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ, ಇಲ್ಲ ನಾನೇನೋ ಹರಿಯಲ್ಲಿ ವರ್ಕ್ ಮಾಡ್ತಾ ಇರ್ತೀನಿ. ಹಾಗಾಗಿ ಎಲ್ಲದನ್ನು ವೀಡಿಯೋ ಮಾಡೋಕ್ಕಾಗಲ್ಲ. ಕಾಲ್ಸ್ ಇದ್ದಾಗ ಹೇಗೆ ಫೋನು
ಕಾಲಲ್ಲಿ ಮಾತಾಡಬೇಕು ಪ್ಲಸ್ ವಿಡಿಯೋ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಎಷ್ಟು ಬೇಕು ಯೂಟ್ಯೂಬಕ್ಕೆ ಅಷ್ಟು ವಿಡಿಯೋಸ್ ಹಾಕ್ತೀನಿ, ಡೋಂಟ್ ಆಸ್ಕ್ ಮಿ. ಆ್ಯಂಡ್ ತುಂಬ ಜನ ನಂದು ಜ್ಯೂಸ್ ಜಾರ್ದು ಲಿಂಕ್ ಕೇಳ್ತಾ ಇದ್ದೀರಾ. ನಾನು 6 ಇಯರ್ಸ್ ಆಯಿತು ತೊಗೊಂಡು, ಅದನ್ನು ಮದುವೆಗೆ ಮುಂಚೆ ತೊಗೊಂಡಿದ್ದು. ನನ್ನ ಹತ್ರ ಲಿಂಕ್ ಇಲ್ಲ. ಇವಾಗ ನಾನು ಸರ್ಚ್ ಮಾಡಿದೆ, ಅದು ನನಗೆಲ್ಲೂ ಸಿಕ್ಕಿಲ್ಲ. ನೀವು ಬೇರೆ ಕಂಪ್ನಿಯೇ ತೊಗೊಬೋದು, ಅದೇ ತೊಗೊಳ್ಬೇಕು ಅಂತ ಏನೂ ಇಲ್ಲ. ಸೊ ಫೈನಲಿ ರಾಗಿ ಅಂಬ್ಲಿ ರೆಡಿಯಾಗಿದೆ. ನೋಡ್ಬೋದು, ಮೊಳಕೆ ಕಾಳು ಕೂಡ ಆ್ಯಡ್ ಮಾಡಿದ್ದೀನಿ. 2 ಲೋಟ ತೊಗೊಂಡೆ ನಾನು, ಒಂದಲ್ಲ. ಇವಾಗ ತೋರಿಸ್ತಾ ಇರೋದು ಜಸ್ಟ್ 1 ಲೋಟ ಅಷ್ಟೇ ನಿಮಗೆ. ನಾನು 2 ಲೋಟ ತೊಗೊಂಡಿದ್ದೀನಿ. ರಾಗಿ ಅಂಬ್ಲಿ ಜೊತೆ ಅದು ಕಾಳುಗಳು ಈರುಳ್ಳಿ ಸಿಕ್ಕಿದಾಗ ವಾವ್ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಕಾರ್ತಿಕ್ ಮಾಸ ಬಂದಾಗ ಮನೆ ಮುಂದೆ ದೀಪ ಹಚ್ಚಿಡೋದೇ ಖುಷಿಯಪ್ಪ. ವಾಕಿಂಗ್ ಕೂಡ ಆಯಿತು ನೈಟು. ಅರೌಂಡ್ 30 ಮಿನಿಟ್ಸ್ ವಾಕ್ ಮಾಡಿದೆ. ಡೈಲಿ ನಾನು 8 to 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಇದಾಗಿತ್ತು ನನ್ನ ಡೇ 10. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಥ್ಯಾಂಕ್ ಯು.